ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕೆಂಪು ಬಾಳೆಹಣ್ಣನ್ನು ತಿನ್ನುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ ಶುಗರ್ ನಿಯಂತ್ರಣ, ಬಿ ಹೃದಯ ರಕ್ಷಣೆ, ಸಿ ಸೌಂದರ್ಯ ವೃದ್ಧಿ, ಡಿ ನೆನಪಿನ ಶಕ್ತಿ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ರಕ್ಷಣೆ. ಕೆಂಪು ಬಾಳೆಹಣ್ಣುಗಳು ಹೃದಯ ರಕ್ಷಿಸುವ ಚಟುವಟಿಕೆಯಿಂದಾಗಿ ಜನಪ್ರಿಯತೆಯನ್ನು ಗಳಿಸುತ್ತವೆ. ಹೆಚ್ಚಿದ ಪೊಟ್ಯಾಷಿಯಂ ಅಂಶವು ಹೃದಯವನ್ನು ಅನಾರೋಗ್ಯವಾಗಿಡುವ ಆರೋಗ್ಯಕರ ರಕ್ತದೊತ್ತಡಕ್ಕೆ ಕೊಡುಗೆ ನೀಡುತ್ತದೆ. ಪೊಟ್ಯಾಷಿಯಂ ರಕ್ತನಾಳಗಳನ್ನು ಸಡಿಲಗೊಳಿಸುತ್ತದೆ. ಇದಲ್ಲದೆ ಕೆಂಪು ಬಾಳೆಹಣ್ಣಿನಲ್ಲಿರುವ ಫೈಬರ್ ಅಂಶವು ಟ್ರೈಗ್ಲಿಸರೈಡ್ಗಳು ಮತ್ತು LDL ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ವಿವಿಧ ಹೃದಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಹೆಚ್ಚುವರಿಯಾಗಿ ಮೆಗ್ನೀಷಿಯಂ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ದೇಹಕ್ಕೆ ಸೇರಿರುವ ವಿಷಕಾರಿ ಅಂಶಗಳನ್ನು ತೆಗೆದುಹಾಕುವಲ್ಲಿ ಯಾವುದು ನೆರವಾಗುತ್ತದೆ? ಆಪ್ಷನ್ಸ್: ಎ ಶುಂಠಿ, ಬಿ ಅರಿಶಿಣ, ಸಿ ಏಲಕ್ಕಿ, ಡಿ ಬಜೆ. ಸರಿಯಾದ ಉತ್ತರ ಆಪ್ಷನ್ ಸಿ ಏಲಕ್ಕಿ. ಏಲಕ್ಕಿ ಸೇವನೆಯು ದೇಹಕ್ಕೆ ಸೇರಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ನಿಯಮಿತವಾದ ಏಲಕ್ಕಿ ಸೇವನೆಯು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಧಿಕ ರಕ್ತದೊತ್ತಡ ಹೊಂದಿರುವ ಜನರು ಏಲಕ್ಕಿಯಿಂದ ಪರಿಹಾರವನ್ನು ಪಡೆಯಬಹುದು. ಏಲಕ್ಕಿಯಲ್ಲಿರುವ ಮೂತ್ರವರ್ಧಕ ಗುಣಲಕ್ಷಣಗಳು ಮೂತ್ರ ವಿಸರ್ಜನೆಯನ್ನು ಉತ್ತೇಜಿಸುತ್ತವೆ. ಏಲಕ್ಕಿ ಸೇವನೆಯು ಆರೋಗ್ಯಕರ ಹೃದಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಏಲಕ್ಕಿಯು ಶ್ವಾಸಕೋಶದ ಉರಿಯೂತವನ್ನು ಕಡಿಮೆ ಮಾಡಿ ಅಸ್ತಮಾದಂತಹ ಅಲರ್ಜಿಯ ಸಮಸ್ಯೆಯನ್ನು ದೂರವಾಗಿಸುತ್ತದೆ. ಮೂರನೇ ಪ್ರಶ್ನೆ, ಮನೆಯಲ್ಲಿ ಮನಿ ಪ್ಲಾಂಟ್ ಇದ್ದರೆ ಯಾವ ದಿಕ್ಕಿನಲ್ಲಿ ಇಡಬಾರದು? ಆಪ್ಷನ್ಸ್: ಎ ಉತ್ತರ, ಬಿ ದಕ್ಷಿಣ, ಸಿ ಪೂರ್ವ, ಡಿ ಪಶ್ಚಿಮ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮನೆಯ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಅನ್ನು ನೆಡಬಾರದು. ಇದರಿಂದ ಮನೆಯ ಸದಸ್ಯರಲ್ಲಿ ಖಿನ್ನತೆ ಉಂಟಾಗುವ ಸಾಧ್ಯತೆ ಇರುತ್ತದೆ. ಪರಸ್ಪರ ಭಿನ್ನಾಭಿಪ್ರಾಯ ತಲೆದೂರುವ ಸಾಧ್ಯತೆ ಹೆಚ್ಚಿರುತ್ತದೆ. ಅಷ್ಟೇ ಅಲ್ಲದೆ ಮನಿ ಪ್ಲಾಂಟ್ ನೆಲವನ್ನು ಸೋಕದಂತೆ ಇಡುವುದು ಉತ್ತಮ. ಒಂದು ವೇಳೆ ಅದು ನೆಲಕ್ಕೆ ಸೋಕಿದರೆ ಅಶುಭವನ್ನು ಸೂಚಿಸುತ್ತದೆ. ಇದರಿಂದ ನಿಮಗೆ ಆರ್ಥಿಕ ಹಾನಿ ಮತ್ತು ಸುಖ ಸಮೃದ್ಧಿ ನಾಶವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ನಾಲ್ಕನೇ ಪ್ರಶ್ನೆ, ನವೀಕರಿಸಬಹುದಾದ ಶಕ್ತಿಯನ್ನು ಹೊಂದಿರುವ ಜಾಗತಿಕ ಶಕ್ತಿ ಕೇಂದ್ರ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ಐಸ್ಲ್ಯಾಂಡ್, ಬಿ ನಾರ್ವೆ, ಸಿ ಆಸ್ಟ್ರೇಲಿಯಾ, ಡಿ ನ್ಯೂಜಿಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಐಸ್ಲ್ಯಾಂಡ್. ನವೀಕರಿಸಬಹುದಾದ ಶಕ್ತಿಯನ್ನು ಹೊಂದಿರುವ ಜಾಗತಿಕ ಶಕ್ತಿ ಕೇಂದ್ರ ಅಂತಲೇ ಐಸ್ಲ್ಯಾಂಡ್ ಅನ್ನು ಕರೆಯಲಾಗುತ್ತದೆ. ಇಲ್ಲಿರುವ ವಿದ್ಯುತ್ ಶಕ್ತಿ ಹಾಗೂ ತಾಪಮಾನದ ಮೂಲ ಹೈಡ್ರೋಎಲೆಕ್ಟ್ರಿಕ್ ಮತ್ತು ಜಿಯೋಥರ್ಮಲ್ ಮೂಲಕವೇ ಪಡೆಯುತ್ತದೆ. ಇದು ಪ್ರಮುಖವಾಗಿ ಅಶುದ್ಧ ಗಾಳಿಗೆ ಕಾರಣವಾಗುವ ಪ್ರಮುಖ ಅಂಶಗಳನ್ನು ನಾಶಗೊಳಿಸಲು ಸಹಾಯಕವಾದವು. ಹೀಗಾಗಿ ಐಸ್ಲ್ಯಾಂಡ್ ಅತ್ಯಂತ ಪರಿಶುದ್ಧ ಗಾಳಿ ಹೊಂದಿದ 7 ರಾಷ್ಟ್ರಗಳಲ್ಲಿ ಒಂದಾಗಿದೆ. ಐದನೇ ಪ್ರಶ್ನೆ, ಯಾವ ದೇಶದಲ್ಲಿ ಸಮೋಸಾವನ್ನು ತಯಾರಿಸುವುದು ಹಾಗೂ ತಿನ್ನುವುದು ಕಾನೂನು ಬಾಹಿರವಾಗಿದೆ? ಆಪ್ಷನ್ಸ್: ಎ ಉತ್ತರ ಕೊರಿಯಾ, ಬಿ ಲಿಥೋಪಿಯಾ, ಸಿ ರಷ್ಯಾ, ಡಿ ಸೊಮಾಲಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಸೊಮಾಲಿಯಾ. 2011ರಲ್ಲಿ ಸೊಮಾಲಿಯಾದ ಭಯೋತ್ಪಾದಕ ಸಂಘಟನೆ ಮೊದಲ ಬಾರಿಗೆ ಸಮೋಸಾ ಮೇಲೆ ನಿರ್ಬಂಧ ಹೇರಿತು. ಅದಕ್ಕೆ ಅದು ಕೊಟ್ಟ ಕಾರಣವೂ ಕೂಡ ವಿಚಿತ್ರ. ಸಮೋಸಾದಲ್ಲಿ ಕೊಳೆತ ಮಾಂಸವನ್ನು ತುಂಬಿ ಮಾರುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಅದನ್ನು ಸೊಮಾಲಿಯಾದಲ್ಲಿ ಯಾರೂ ಕೂಡ ತಿನ್ನುವಂತಿಲ್ಲ ಹಾಗೂ ತಯಾರಿಸುವಂತಿಲ್ಲ ಎಂದು 2011ರಲ್ಲಿ ಮೊದಲ ಬಾರಿಗೆ ಬ್ಯಾನ್ ಮಾಡಿತು. ಅಂದಿನಿಂದ ಇಂದಿನವರೆಗೂ ಅಲ್ಲಿ ಯಾರೊಬ್ಬರೂ ಸಮೋಸಾ ತಿನ್ನುವುದಿಲ್ಲ ಹಾಗೂ ತಯಾರಿಸುವುದಿಲ್ಲ. ಸೊಮಾಲಿಯಾ ಪೂರ್ವ ಆಫ್ರಿಕಾದ ತೀರದಲ್ಲಿ ನೆಲೆಸಿದ್ದು, ಈ ದೇಶದ ಒಟ್ಟು ಜನಸಂಖ್ಯೆ 2 ಕೋಟಿ ಇದೆ. ಆರನೇ ಪ್ರಶ್ನೆ, ಯಾವ ಎಲೆಗಳು ಕಾಮಾಲೆ ರೋಗಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ? ಆಪ್ಷನ್ಸ್: ಎ ನುಗ್ಗೆ ಎಲೆ, ಬಿ ಪೇರಳೆ ಎಲೆ, ಸಿ ಬೇವಿನ ಎಲೆ, ಡಿ ಗಣಿಕೆ ಎಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ಗಣಿಕೆ ಎಲೆ. ಈ ಗಣಿಕೆ ಎಲೆಯನ್ನು ಕಾಕಮಾಚಿ ಎಂದು ಸಹ ಕರೆಯುತ್ತಾರೆ. ಉತ್ಕರ್ಷಣ ನಿರೋಧಕ, ಆಂಟಿಮೈಕ್ರೋಬಿಯಲ್ ಮತ್ತು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದ್ದು ದೇಹದಲ್ಲಿನ ಹಲವು ಸಮಸ್ಯೆಗಳನ್ನು ಗುಣಪಡಿಸುವಲ್ಲಿ ಇದು ಸಹಾಯಕವಾಗಿದೆ. ಆಯುರ್ವೇದದ ವೈದ್ಯರ ಪ್ರಕಾರ ಗಣಿಕೆ ಎಲೆಗಳ ಕಷಾಯವನ್ನು ಕುಡಿಯುವುದು ಕಾಮಾಲೆ ರೋಗಗಳಿಗೆ ರಾಮಬಾಣವಾಗಿದೆ. ಇದು ದೇಹದಲ್ಲಿ ಸಂಗ್ರಹವಾದ ವಿಷಕಾರಿ ವಸ್ತುಗಳನ್ನು ಬಿಡುಗಡೆ ಮಾಡುತ್ತದೆ.
ಗಣಿಕೆ ಎಲೆಗಳನ್ನು ಅಗೆಯುವುದರಿಂದ ಬಾಯಿ ಹುಣ್ಣು ಗುಣವಾಗುತ್ತದೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಇದರ ಉತ್ಕರ್ಷಣ ನಿರೋಧಕ ಮತ್ತು ಆಂಟಿಮೈಕ್ರೋಬಿಯಲ್ ಗುಣಗಳು ಚರ್ಮದ ಸಮಸ್ಯೆಗಳನ್ನು ನಿವಾರಿಸುತ್ತವೆ. ಕಪ್ಪು ಕಲೆಗಳು ಅಥವಾ ಬಿಸಿಲಿನಿಂದ ಉಂಟಾದ ತೊಂದರೆಗಳಿಗೆ ಗಣಿಕೆ ಫೇಸ್ ಪ್ಯಾಕ್ ಬಹಳ ಉಪಯುಕ್ತವಾಗಿರುತ್ತದೆ. 7ನೇ ಪ್ರಶ್ನೆ, ನಮ್ಮ ಗಂಟಲಿನ ಭಾಗದಲ್ಲಿರುವ ಥೈರಾಯ್ಡ್ನ ಮುಖ್ಯ ಕೆಲಸವೇನು? ಆಪ್ಷನ್ಸ್: ಎ. ಲಾಲಾರಸ ಉತ್ಪತ್ತಿ, ಬಿ. ಚಯಾಪಚಯ ನಿಯಂತ್ರಣ, ಸಿ. ಅನ್ನನಾಳ ರಕ್ಷಣೆ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ, ಚಯಾಪಚಯ ನಿಯಂತ್ರಣ. ನಿಮ್ಮ ಥೈರಾಯ್ಡ್ನ ಮುಖ್ಯ ಕೆಲಸವೆಂದರೆ ನಿಮ್ಮ ಚಯಾಪಚಯ ದರವನ್ನು ನಿಯಂತ್ರಿಸುವುದು. ಥೈರಾಕ್ಸಿನ್ ಹಾರ್ಮೋನ್ ಪ್ರಮಾಣ ಕಡಿಮೆಯಾದರೆ ಚಯಾಪಚಯ ಕ್ರಿಯೆ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಇದರಿಂದಾಗಿ ದೇಹದ ಶಕ್ತಿಯು ಬೇಗನೆ ಖಾಲಿಯಾಗುತ್ತದೆ. ಈ ಹಾರ್ಮೋನ್ ಪ್ರಮಾಣ ಹೆಚ್ಚಾದಾಗ ಅದು ಚಯಾಪಚಯ ಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಇದರಿಂದಾಗಿ ದೇಹವು ಆಲಸ್ಯ ಮತ್ತು ದಣಿವನ್ನು ಅನುಭವಿಸಲು ಪ್ರಾರಂಭಿಸುತ್ತದೆ. ಈ ಥೈರಾಕ್ಸಿನ್ ಹಾರ್ಮೋನ್ ನಿಮ್ಮ ಹೃದಯ ಬಡಿತ, ಜೀರ್ಣಾಂಗ ವ್ಯವಸ್ಥೆ, ದೇಹದ ಉಷ್ಣತೆ, ಕೊಲೆಸ್ಟ್ರಾಲ್, ಮೂಳೆಗಳು, ಸ್ನಾಯುಗಳು, ಮಾನಸಿಕ ಬೆಳವಣಿಗೆ ಮತ್ತು ಲೈಂಗಿಕತೆಯ ಮೇಲೂ ನೇರ ಪರಿಣಾಮ ಬೀರುತ್ತದೆ. ದೇಹದಲ್ಲಿನ ಹಾರ್ಮೋನ್ಗಳ ಸಮತೋಲನವು ತೊಂದರೆಗೊಳಗಾದಾಗ ಅದು ದೇಹದ ತೂಕದಲ್ಲಿ ಹೆಚ್ಚಳ ಅಥವಾ ಇಳಿಕೆಗೆ ಕಾರಣವಾಗುತ್ತದೆ. 8ನೇ ಪ್ರಶ್ನೆ, ವಾರಕ್ಕೆ 1 ಲೋಟ ಕಬ್ಬಿನ ಹಾಲನ್ನು ಕುಡಿಯುವುದರಿಂದ ಯಾವ ಕಾಯಿಲೆ ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ? ಆಪ್ಷನ್ಸ್: ಎ. ಬಿಪಿ, ಬಿ. ಕ್ಯಾನ್ಸರ್, ಸಿ. ಮಲಬದ್ಧತೆ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಸಿ. ಕಬ್ಬಿನ ರಸವು ಸಂಸ್ಕರಿಸಿದ ಜ್ಯೂಸ್ ಆಗಿದ್ದು ಫಿನಾಲಿಕ್ ಮತ್ತು ಫ್ಲೇವನಾಯ್ಡ್ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಇದನ್ನು ಕುಡಿಯುವುದರಿಂದ ಕ್ಯಾನ್ಸರ್ನಿಂದ ರಕ್ಷಿಸುತ್ತದೆ. ಕಬ್ಬಿನ ರಸದಲ್ಲಿ ಪೊಟ್ಯಾಷಿಯಂ ಇದ್ದು ಇದು ದೇಹದಲ್ಲಿ ಎಲೆಕ್ಟ್ರೋಲೈಟ್ಗಳನ್ನು ಕಾಪಾಡಿಕೊಳ್ಳುತ್ತದೆ. ಯಕೃತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಕಬ್ಬಿನ ರಸದಲ್ಲಿ ಅಲ್ಪ ಪ್ರಮಾಣದ ಫೈಬರ್ ಇರುತ್ತದೆ. ಇದು ದೇಹವನ್ನು ಹೈಡ್ರೀಕರಿಸುತ್ತದೆ. ಇದರಿಂದಾಗಿ ದೇಹದಲ್ಲಿ ನೀರು ಮತ್ತು ಎಲೆಕ್ಟ್ರೋಲೈಟ್ಗಳ ಕೊರತೆ ಇರುವುದಿಲ್ಲ ಮತ್ತು ಮಲಬದ್ಧತೆಯ ಸಮಸ್ಯೆಯು ಕಾಡುವುದಿಲ್ಲ. 9ನೇ ಪ್ರಶ್ನೆ, ಕಲ್ಲಂಗಡಿ ತಿಂದ ನಂತರ ನೀರು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ಅಜೀರ್ಣ, ಬಿ. ಗಂಟಲು ಸೋಂಕು, ಸಿ. ಕರುಳು ಸೋಂಕು, ಡಿ. ಸಕ್ಕರೆ ಏರಿಳಿತ. ಸರಿಯಾದ ಉತ್ತರ ಆಪ್ಷನ್ ಎ. ಅಜೀರ್ಣ. ಕಲ್ಲಂಗಡಿ ತಿಂದ ನಂತರ ನೀರು ಕುಡಿದರೆ ಜೀರ್ಣಾಂಗ ವ್ಯವಸ್ಥೆ ದುರ್ಬಲಗೊಂಡು ಇದರಿಂದ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತದೆ. ಕೆಲವೊಮ್ಮೆ ಕಲ್ಲಂಗಡಿ ತಿಂದ ತಕ್ಷಣ ಹೆಚ್ಚು ನೀರು ಕುಡಿಯುವುದರಿಂದ ಅತಿಸಾರ, ಹೊಟ್ಟೆ ಉಬ್ಬರ ಮತ್ತು ವಾಂತಿ ಕೂಡ ಉಂಟಾಗಬಹುದು. ಏಕೆಂದರೆ ಕುಡಿಯುವ ನೀರು ಕಲ್ಲಂಗಡಿ ಜೀರ್ಣಕ್ರಿಯೆಯ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸವನ್ನುಂಟು ಮಾಡುತ್ತದೆ. ದುರ್ಬಲ ಜೀರ್ಣಶಕ್ತಿ ಇರುವವರು ಈ ಸಮಸ್ಯೆಗಳನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚು. ಇದು ಹೊಟ್ಟೆ ಸೋಂಕಿನ ಅಪಾಯವನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ಹೊಟ್ಟೆ ಉಬ್ಬುವಿಕೆ, ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆಯ ಅಸ್ವಸ್ಥತೆಯಂತಹ ಸಮಸ್ಯೆಗಳು ಉಂಟಾಗಬಹುದು. ಕಲ್ಲಂಗಡಿ ತಿಂದ ತಕ್ಷಣ ನೀರು ಕುಡಿಯುವುದರಿಂದ ಹೊಟ್ಟೆಯಲ್ಲಿ pH ಸಮತೋಲನ ಹಾಳಾಗಬಹುದು. ಇದು ಉತ್ತಮ ಜೀರ್ಣಕ್ರಿಯೆಗೆ ಅಡ್ಡಿಯುಂಟು ಮಾಡುತ್ತದೆ. 10ನೇ ಪ್ರಶ್ನೆ, ಕಾಲಿನ ಮಧ್ಯದ ಬೆರಳು ಉಳಿದ ಬೆರಳುಗಳಿಗಿಂತ ಉದ್ದವಿರುವವರ ಗುಣಸ್ವಭಾವ ಹೇಗಿರುತ್ತದೆ? ಆಪ್ಷನ್ಸ್: ಎ. ಸೋಮಾರಿಗಳು, ಬಿ. ತಾರ್ಕಿಕ ಚಿಂತನೆ ಉಳ್ಳವರು, ಸಿ. ನತದೃಷ್ಟರು, ಡಿ. ಅದೃಷ್ಟವಂತರು. ಸರಿಯಾದ ಉತ್ತರ ಆಪ್ಷನ್ ಬಿ. ತಾರ್ಕಿಕ ಚಿಂತನೆ. ಕಾಲಿನ ಮಧ್ಯದ ಬೆರಳು ಉಳಿದ ಬೆರಳುಗಳಿಗಿಂತ ಉದ್ದವಿದ್ದರೆ ಅದನ್ನು ಗ್ರೀಕ್ ಕಾಲ್ಬೆರಳು ಎಂದು ಕರೆಯುತ್ತಾರೆ. ಈ ರೀತಿ ಇದ್ದರೆ ಜೀವನ ಹಾಗೂ ಕೆಲಸಗಳ ನಡುವೆ ಸಮತೋಲನ ಕಾಯ್ದುಕೊಂಡು ತಮ್ಮದೇ ಹಾದಿಯಲ್ಲಿ ಸಾಗಿ ಯಶಸ್ಸು ಗಳಿಸುತ್ತಾರೆ. ನಿಖರ ಹಾಗೂ ತಾರ್ಕಿಕ ಚಿಂತನೆಯಿಂದಾಗಿ ಎಲ್ಲರನ್ನೂ ಬೆರಗು ಮೂಡಿಸುತ್ತಾರೆ. ವೃತ್ತಿ ಹಾಗೂ ವೈಯಕ್ತಿಕ ಜೀವನದಲ್ಲಿ ಇವರ ಕಠಿಣ ಪರಿಶ್ರಮಕ್ಕೆ ಯಶಸ್ಸು ದೊರೆಯುತ್ತದೆ. ತನ್ನ ಸುತ್ತಮುತ್ತಲಿನವರಿಗೆ ಸಲಹೆ ನೀಡುವ ಮೂಲಕ ಅವರನ್ನು ಮುನ್ನಡೆಸಿಕೊಂಡು ಹೋಗುವ ಮನೋಭಾವವಿರುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.